ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಹೊತ್ತು ಭಾರಿ ಮಳೆಯಾಗಿದೆ. ಇದರ ಪರಿಣಾಮ ಹಲವೆಡೆ ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ 10 ಅವಾಂತರಗಳು ಸೃಷ್ಟಿಯಾಗಿದೆ. ಬ್ರ್ಯಾಂಡ್ ಬೆಂಗಳೂರಿನ ಜಪ ಮಾಡುತ್ತಾರೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಅದರ ಪರಿಸ್ಥಿತಿ ಏನು, ಬ್ರ್ಯಾಂಡ್ ಬೆಂಗಳೂರಿನ ನಿಜ ಬಣ್ಣ ಏನು, ಇದೆಲ್ಲವೂ ಕೂಡ ಬರುವಂಥ ಸಣ್ಣ ಪುಟ್ಟ ಮಳೆಯಲ್ಲೇ ಬಯಲಾಗ್ತಾ ಇದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ 10 ಅವಾಂತರಗಳು ಸೃಷ್ಟಿಯಾಗಿದೆ. ಮತ್ತೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಯಲಾಗಿದೆ. ಮರಗಳು ಉರುಳಿದೆ, ಚರಂಡಿ ಉಕ್ಕಿದೆ, ಮಳೆ ಸೃಷ್ಟಿಸಿದ ರಗಳೆ ಎಲ್ಲ ಕಡೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಹೊತ್ತು ಮಳೆ ಶುರುವಾಯಿತು, ಬೆಳಗ್ಗಿನವರೆಗೂ ಕೂಡ ಸುರಿಯಿತು. ಇದರ ಪರಿಣಾಮ ಅಲ್ಲಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ. ಇನ್ಫ್ಯಾಕ್ಟ್ ರಾಜಧಾನಿ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಸಮಸ್ಯೆಯನ್ನ ಹೊತ್ತು ತಂತು ಅಂತಾನೆ ಅರ್ಥ. ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಮಳೆಯಾಗಲ್ಲ, ಕೆಲವು ಮಿಲಿಮೀಟರ್ ಮಳೆಯಾದರೂ ಕೂಡ ರಾಜಧಾನಿ ಬೆಂಗಳೂರಲ್ಲಿ ಓಡಾಡದಂಥ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಿ, ಅದಕ್ಕೆ ಸಂಬಂಧಿಸಿದಂಥ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಾಹನ ಸವಾರರು ಒದ್ದಾಡಬೇಕಾಗತ್ತೆ, ವ್ಯಾಪಾರಿಗಳು ಕಷ್ಟಪಡಬೇಕಾಗತ್ತೆ. ಯಾರಿಗೆ ಶಾಪ ಹಾಕೋದು, ಯಾರಿಗೆ ಬೈಯೋದು, ಪ್ರತಿ ಸಲ ಇದೇ ಸಮಸ್ಯೆ. ಪ್ರತಿ ಸಲ ಚರಂಡಿ ನೀರು ರಸ್ತೆಯಲ್ಲಿ ಹರಿಯುತ್ತೆ, ರಸ್ತೆಗಳು ಕೆರೆಯಂತಾಗತ್ತೆ, ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಓಡಾಡದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ, ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಇದು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಸೃಷ್ಟಿಯಾಗುವಂಥ ಸಮಸ್ಯೆ ಬೆಂಗಳೂರಲ್ಲಿ. ಯಾವ ಏರಿಯಾದಲ್ಲಿ ಮಳೆ ಆಗುತ್ತೋ ಅಲ್ಲಿ ಇಂಥ ಪರಿಸ್ಥಿತಿ. ಈ ಬಾರಿಯೂ ಕೂಡ ಅದೇ ಕಂಟಿನ್ಯೂ ಆಗಿದೆ, ಅದೇ ಸಮಸ್ಯೆ, ಸೇಮ್ ಸಮಸ್ಯೆ ಮತ್ತೆ ರಿಪೀಟ್ ಆಗಿರೋದು. ಇವತ್ತಿನಿಂದಲೂ ಕೂಡ ಮತ್ತೆ ಮಳೆ ಮುಂದುವರಿಯುತ್ತೆ ಅನ್ನುವಂಥ ಮುನ್ಸೂಚನೆ ಇದೆ. ಇವತ್ತು ಮಳೆ ಬಂದರೆ ಇದೇ ಸ್ಥಿತಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಸಿಟಿ ರೌಂಡ್ಸು, ಇನ್ನೊಂದು ಮತ್ತೊಂದು ಇದನ್ನೆಲ್ಲ ಮಾಡ್ತಾರೆ. ಸಿಟಿ ರೌಂಡ್ಸು ಅಧಿಕಾರಿಗಳನ್ನು ಕರ್ಕೊಂಡು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ವಾಟರ್ ಲಾಕಿಂಗ್ ಹಾಕಿದೆ ಅಂತ ಕತೆ ಹೇಳ್ತಾರೆ, ಎದ್ದು ಹೋಗ್ತಾರೆ. ಬಟ್ ಸಮಸ್ಯೆ ಸರಿ ಹೋಗುತ್ತಾ ಅಂತ ಕೇಳಿದರೆ ಇದು ಉತ್ತರ. ನಿಮ್ಮ ಟಿವಿ ಸ್ಕ್ರೀನ್ನ ಮೇಲೆ ನೋಡ್ತಾ ಇರುವಂಥ ದೃಶ್ಯ ಉತ್ತರ ಇದೆ. ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಇದು. ವಿಶ್ವದರ್ಜೆಯ ಉತ್ಕೃಷ್ಟ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೋದಲ್ಲೆಲ್ಲ ಭಾಷಣ. ವಿಶ್ವದರ್ಜೆಯ ಉತ್ಕೃಷ್ಟ ವ್ಯವಸ್ಥೆ ಇದು. ಮಾನ್ಯತಾ ಟೆಕ್ ಪಾರ್ಕ್ ಪ್ರತಿ ಬಾರಿ ಸಮಸ್ಯೆ ಅನುಭವಿಸುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ರಸ್ತೆ, ಪ್ರತಿಷ್ಠಿತ ನೀಲಾದ್ರಿ ರಸ್ತೆ, ಅದರ ಸ್ಥಿತಿ ನೋಡ್ತಾ ಇದ್ದೀರಿ. ಈ ಕಡೆ ನಾಗರಬಾವಿ ಮರವೊಂದು ಉರುಳಿ ಬಿದ್ದಿದೆ. GBA ಅರಣ್ಯ ವಿಭಾಗ ಏನು ಮಾಡ್ತಿದೆ ಅಂತ ಗೊತ್ತಿಲ್ಲ. ಪ್ರತಿ ಬಾರಿ ಮರಗಳು ಬೀಳುತ್ತೆ. ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಮರಗಳನ್ನು ಗುರುತಿಸುವಂಥ ಕೆಲಸಗಳಾಗಿದೆಯಾ? ಆಗಿದೆ ಅಂತ ಅವರು ಹೇಳ್ತಾರೆ. ಬಟ್ ವಾಸ್ತವ ಏನು? ಮೊನ್ನೆ ತಾನೇ ಪಾಪ ಒಂದು ಯುವತಿ ಮರ ಬಿದ್ದು ಮೃತಪಟ್ಟು, ಯಲಹಂಕ ಸಮೀಪ. ಈ ರೀತಿಯ ಘಟನೆಗಳು ಪಣತ್ತೂರಿನ ದೃಶ್ಯ ನೋಡ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಕೆರೆ ಅಂತಾಗಿದೆ. ಇದು ರಾಜಧಾನಿ ಬೆಂಗಳೂರು. ಪ್ರತಿ ಬಾರಿ ಸಮಸ್ಯೆ ಹೊಸದ ಅಂತ ಕೇಳಿದ್ರೆ ಸಮಸ್ಯೆ ಹೊಸದಲ್ಲ. ಬಗೆಹರಿಸೋ ಇಚ್ಛಾಶಕ್ತಿ ಇವರಿಗೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಏನೂ ಆಗಲ್ಲ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ. ಕೆಲವು ಮಿಲಿಮೀಟರ್ ಮಳೆ ಆಗುತ್ತೆ. ಅದನ್ನು ಸಹಿಸುವಂಥ ಶಕ್ತಿ ಈ ವ್ಯವಸ್ಥೆಗಿಲ್ಲ. ಕೇಳಿದರೆ ಬೇರೆ ಕಡೆ ಆಗಲ್ವಾ, ಮುಂಬೈಯಲ್ಲಿ ಆಗಲ್ವಾ, ಅಲ್ಲೆಲ್ಲೋ ನ್ಯೂಜಿಲ್ಯಾಂಡಲ್ಲಿ ಆಗಲ್ವಾ, ಆಸ್ಟ್ರೇಲಿಯಾದಲ್ಲಿ ಆಗಲ್ವಾ ಅಂತ ಕತೆ ಹೇಳ್ತಾರೆ ಇವರು. ಯಾರು ಜವಾಬ್ದಾರಿ ಹೊತ್ತ ಮಂತ್ರಿಗಳು. ಬೆಂಗಳೂರು ಮಾತ್ರನ ರೀ ಸಮಸ್ಯೆ ಆಗೋದು, ಬೇರೆ ಕಡೆ ಆಗಲ್ವಾ? ಅರೆ, ನಾವು ಕೇಳ್ತಾ ಇರೋದು ಬೆಂಗಳೂರಿಗೆ ಸಂಬಂಧಿಸಿದಂತೆ. ಅಲ್ಲೆಲ್ಲೋ ಸಮಸ್ಯೆ ಆದರೆ ಅವ್ರು ನೋಡ್ಕೊಳ್ತಾರೆ, ನಮ್ಮದು ಸರಿ ಮಾಡಿಕೊಡಿ. ನಮ್ಮ ಪ್ರಾಬ್ಲಮ್ ಯಾವಾಗ ಸರಿ ಹೋಗೋದು? ಉತ್ತರ ಇಲ್ಲ. ಮಾನ್ಯತಾ ಟೆಕ್ ಪಾರ್ಕ್ ಈಗಲ ಅಲ್ಲಿ ಸಮಸ್ಯೆ ಆಗ್ತಾ ಇರೋದು. BJP ಸರ್ಕಾರ ಇದ್ದಾಗಲಿಂದ ಈ ಸಮಸ್ಯೆ ಇದೆ. ಕಾಂಗ್ರೆಸ್ ಬಂದು ಬದಲಾವಣೆ ಆಗಿಲ್ಲ, ಅದೇ ರೀತಿ ಇದೆ ಸಮಸ್ಯೆ. ಸರಿ ಹೋಗೋ ಮುನ್ಸೂಚನೆಯೂ ಸಿಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.